ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಸರ್ಕಾರದಿಂದ ಕಟ್ತಿರುವಂತಹ ಒಂದು BHA ಫ್ಲ್ಯಾಟು ಮತ್ತು 2 BHA ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಮ್ಮ ಬೆಂಗಳೂರಿನಲ್ಲಿ ಬಡ ಜನರಿಗೋಸ್ಕರ ಕಟ್ತಿರುವಂತಹ ಒಂದು BHA ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ. ಫ್ರೆಂಡ್, ಇವತ್ತು ನಾನು 2 BHA ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ. 2 BHA ಫ್ಲ್ಯಾಟ್ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿದ್ದಾವೆ ಸರ್, ಸ್ವಲ್ಪ ಮಾಹಿತಿ ಕೊಡಿ ಸರ್, ಇದ್ರ ಬಗ್ಗೆ ನಮಗೆ ನಾವು ತಾಳ ಹೋಗಿದ್ದೀವಿ ಅಂತ ಸಾಕಷ್ಟು ಕಮೆಂಟ್ಗಳು 2 BHA ಫ್ಲ್ಯಾಟ್ ಬಗ್ಗೆ ಕಮೆಂಟ್ಗಳು ಬರ್ತಾಯಿದೆ. ಫ್ರೆಂಡ್, 1 BHAದು 2 BHAದು ಎರಡು ಸಹ ನಾನು ಕೊಡ್ತಾಯಿದ್ದೀನಿ. ಈಗ 2 BHA ಫ್ಲ್ಯಾಟ್ ಬಗ್ಗೆ ನಿಮಗೆ ವಿವರವಾಗಿ ನಾನು ಕೊಡ್ತೀನಿ. ನೋಡಿ, ಇದು 2 BHA ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ಇದೆ. ಸುತ್ತಮುತ್ತ ಯಲಹಂಕ ಕ್ಷೇತ್ರ, ಯಶವಂತಪುರ ಮತ್ತು ದಾಸರಳ್ಳಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆ, ಈ ಎಲ್ಲ ಕಡೆ ಇರೋದ್ರಿಂದ ನಾನು ಎಲ್ಲ ಒಟ್ಟಿಗೆ ವಿಡಿಯೋ ನಾನು ಹೇಳೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಸಿಂಪಲಾಗಿ ಒಂದು ಕ್ಷೇತ್ರದ್ದು ನಿಮಗೆ ಈ ವಿಷಯ ತಿಳಿಸ್ತೀನಿ. ಆದರೆ ಇವತ್ತಿನ ಟಾಪಿಕಲ್ಲಿ ನಾನು ಬೆಂಗಳೂರಿನಲ್ಲಿ ಯಶವಂತಪುರದಲ್ಲಿ ಯಾವ್ಯಾವ ಜಾಗದಲ್ಲಿ 2 BHA ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ನಾನು ತಿಳಿಸ್ಕೊಡ್ತೀನಿ. ಯಾವ್ಯಾವ ಜಾಗದಲ್ಲಿ ಇನ್ನು ಕಟ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಎಷ್ಟು ಹಂತದಲ್ಲಿದ್ದಾವೆ ಅಂತ. ಈಗ ಯಾಕೆಂದರೆ 2 BHA ಫ್ಲ್ಯಾಟ್ ಈಗ ಹರಾಜು ಬಿಡ್ತಾ ಇದ್ದಾರೆ. ಏನು ಜನವರಿ ತಿಂಗಳಲ್ಲಿ 2 BHA ಫ್ಲ್ಯಾಟು ಹರಾಜಲ್ಲಿದೆ. ಹಾಗಾಗಿ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಇರೋ ಕಡೆ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2 BHA ಫ್ಲ್ಯಾಟ್ಗಳು ಸಾಕಷ್ಟು ಕಡೆ ರಾಜಧಾನಿ ವಸತಿ ನಿಗಮದಿಂದ ಮುಂಚೆ 14 ಲಕ್ಷ ರೂಪಾಯಿಗೆ ಇದು ಕೊಡ್ತಾಯಿತ್ತು. BPL ಕಾರ್ಡ್ ಇರಬೇಕು, ಕ್ಯಾಸ್ಟು ಇನ್ಕಮು ಪ್ರತಿಯೊಂದು ಕೊಡಬೇಕಾಯ್ತು. ಈಗ ಸರಿಗೆ ಹರಾಜು ಮಾಡಿದ್ದಾರೆ, ಅವೆಲ್ಲ ಕ್ಯಾನ್ಸಲ್ ಮಾಡಿ ಹರಾಜು ಮಾಡ್ತಾಯಿದ್ದಾರೆ. ಬಟ್ ಈಗ ಯಶವಂತಪುರದಲ್ಲಿ ಯಾವ್ಯಾವ ಜಾಗದಲ್ಲಿ ಇದ್ದಾವೆ ಅಂತ ಕೇಳೋದ್ರಿಂದ ನಾನು ಯಶವಂತಪುರದಲ್ಲಿ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ನಿಮಗೆ ಯಾವ ಜಾಗದಲ್ಲಿ ಇದ್ದಾವೆ ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಪ್ರತಿಯೊಂದು ವಿವರವಾಗಿ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಪಾರ್ಟ್ 1 ಇದಾಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 2, ಪಾರ್ಟ್ 3 ಒಳಗೆ ಸಂಪೂರ್ಣವಾಗಿ 2 BHA ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ಇದು ಹರಾಜು ಬಿಟ್ಟಾಗ ಡೇಟು ಸಹ ಖಂಡಿತವಾಗಿ ತಿಳ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಏನು ಆಸಕ್ತಿ ಇರೋ ಅಂಥವ್ರು ಅಂತ ಹೇಳ್ತೀವಿ. 2 BHA ಫ್ಲ್ಯಾಟು ಫ್ರೆಂಡ್, ಇದು 2 BHA ಫ್ಲ್ಯಾಟು ಏನು ಯಶವಂತಪುರದಲ್ಲಿ ಮೊದಲಿಗೆ ನೆಲಗುಳಿ ಈ ಕನ್ಪುರ ರಸ್ತೆ ಹೋಗುವಾಗ ಇಲ್ಲಿ ನೆಲಗುಳಿ ಹತ್ರ 2 BHA ಫ್ಲ್ಯಾಟ್ ಬರುತ್ತೆ. ಹತ್ತತ್ರ ಇದು 2 BHA ಫ್ಲ್ಯಾಟು 84 ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತವೆ. ಅಲ್ಲಿ 1 BHAನೂ ಇದೆ, 2 BHAನೂ ಐತೆ. ನೆಲಗುಳಿ ಪಾರ್ಸಲ್ 2 ಇದು 2 BHA ಫ್ಲ್ಯಾಟು 84. ಮತ್ತು ಅದೇ ಜಾಗದಲ್ಲಿ ನೆಲಗುಳಿ 3 ಪಾರ್ಸಲ್ 3 ಅಂತ, ನೆಲಗುಳಿ ಪಾರ್ಸಲ್ 3 ಅನ್ನೋದು ಜಾಗದಲ್ಲಿ ಸಹ 84 ನಿರ್ಮಾಣ ಆಯ್ತು. ಫ್ರೆಂಡ್, ಇಲ್ಲಿ ಎರಡು ಕಡೆ ಏನು ನೆಲಗುಳಿ ಹತ್ರ 84 ಅಂತ, ಇಲ್ಲಿ ಪಾರ್ಸಲ್ 2, ಪಾರ್ಸಲ್ 3 ಇಲ್ಲಿ ಟೋಟಲ್ಲು ನಿಮಗೆ 168 ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ. 2 BHA ಫ್ಲ್ಯಾಟು ಅಂದರೆ ಸ್ವಲ್ಪ ಮುಂಚೆನೇ ಇದು ಆನ್ಲೈನ್ ಬಿಟ್ಟೋದ್ರಿಂದ ಸ್ವಲ್ಪ ಬುಕ್ ಆಗಿರ್ತವೆ. ಇನ್ನೂ ಇಲ್ಲಿ ಖಾಲಿ ಸ್ವಲ್ಪ ಇರ್ತವೆ. ಫ್ರೆಂಡ್, ಅವಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ, ಜನರಲ್ನವ್ರಿಗೆ ಎಲ್ಲ ಶೇಕಡವಾರು ಥರ ಹಿಂಗಡಿಸಿದ್ರು. ಈ 2 BHA ಫ್ಲ್ಯಾಟ್ಗಳು ಸ್ವಲ್ಪ ಅಷ್ಟು ಬುಕ್ ಆಗಿರ್ತವೆ ಸ್ವಲ್ಪ. ಹಂಗಾಗಿ ಇದು ಈಗ ಎಲ್ಲರೂ ತಗೋಬೋದು, ಇಂಥರೇ ಅಂತಲ್ಲ, ಯಾರು ಬೇಕಾದ್ರೂ ತಗೋಬೋದು. ಬೆಂಗಳೂರು ಅಂತಲ್ಲ, ಯಾರು ಬೇಕಾದ್ರೂ ತಗೋಬೋದು. ಆ ಥರ ಇಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಫ್ರೆಂಡ್, ಈಗ ನೆಲಗುಳಿ ಆಯಿತು. ನೆಲಗುಳಿ ಯಶವಂತಪುರ ಹತ್ರ ಕನ್ಪುರ ರಸ್ತೆ ಹತ್ರ ಬರುವಂತಹ ನೆಲಗುಳಿ ಆಯಿತು. ನೆಕ್ಸ್ಟ್ ನೋಡೋದಾದರೆ ಕೆಂಚಾಂಪುರ. ಫ್ರೆಂಡ್, ಇದು ಕೆಂಚಾಂಪುರ ಏನೋ 2 BHA ಫ್ಲ್ಯಾಟ್ ಇಲ್ಲಿ ಜಾಸ್ತಿ ನಿರ್ಮಾಣ ಆಗ್ತಾಯಿದೆ. ಕೆಂಚಾಂಪುರದಲ್ಲೇ ಜಾಸ್ತಿ ನಿರ್ಮಾಣ ಆಗ್ತಾ ಇರೋದು. ಯಶವಂತಪುರ ಕ್ಷೇತ್ರದಲ್ಲಿ ಜಾಸ್ತಿ ನಿರ್ಮಾಣ ಇದು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇನ್ನು ಸುಮಾರು ಕಡೆ ಕಟ್ತಾ ಇದ್ದಾರೆ. ಅದು ಒಂದು ಕಟ್ತಾ ಇದ್ದಾರೆ, ಇನ್ನೊಂದು ಈ ಕೆಂಚಾಂಪುರದಲ್ಲೇ ಕಟ್ತಾ ಇದ್ದಾರೆ 2 BHA ಫ್ಲ್ಯಾಟು. ಫ್ರೆಂಡ್, ಇದು 2 BHA ಫ್ಲ್ಯಾಟಲ್ಲಿ ಸುಮಾರು 1068 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾರೆ. ಇದರಲ್ಲಿ ಎಷ್ಟು 1 ಬ್ಲಾಕನ್ನು ಕಟ್ತಾ ಇದ್ದಾರೆ, ಇನ್ನೆಲ್ಲ ಅರ್ಧಕ್ಕೆ ನಿಂತಿದ್ದಾವೆ. ಇದು ಟೋಟಲ್ ಇಲ್ಲಿ 1068 2 BHA ಫ್ಲ್ಯಾಟು ಕೆಂಚಾಂಪುರದಲ್ಲಿ ಕಟ್ತಾ ಇದ್ದಾರೆ. ಫ್ರೆಂಡ್, ಇದು ತಾವರೆಕೆರೆ ಹತ್ತಿರ ಬರುತ್ತೆ. ಇಲ್ಲಿ ಸಮೀಪದಲ್ಲಿ ಬರುವಂಥ ಈ ತಾವರೆಕೆರೆ ರಸ್ತೆ ಒಂದು 3 ಕಿಲೋಮೀಟ್ರ್ ಒಳಗಡೆ ಇದು ಬರುತ್ತೆ. ತಾವರೆಕೆರೆ ಏನು ರಸ್ತೆ ಸಿಗುತ್ತೋ
ಅಲ್ಲಿಂದ 3 ಕಿಲೋಮೀಟ್ರ್ ಒಳಗಡೆ ಇದು ಕೆಂಚಾಪುರ ಬರುತ್ತೆ. ಇದು ಟೋಟಲ್ ಇಲ್ಲಿ ನಿರ್ಮಾಣ ಆಗ್ತಾಯಿದೆ. 2 BHK ಇತ್ತೀಚೆಗೆ ಕೆಲಸ ಮಾಡ್ತಾಯಿದ್ದಾರೆ. 2 BHK ಕೆಲಸನ ನಡೀತಾ ಇದೆ. ಒಳಗಡೆ ಟೈಲ್ಸ್ ಹಾಕಿರ್ಬೋದು, ಇದು ಕಂಪೌಂಡ್ ಎಲ್ಲ ನಡೀತಾ ಇದೆ. 2 BHK ಸಹ ನಡೀತಾ ಇದೆ. ಸಾಧಾರಣವಾಗಿ 2 BHK ಸಹ ಇಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಕೆಂಚನಪುರ. ನೆಕ್ಸ್ಟ್ ನೋಡೋದಾದರೆ ಭೀಮಕುಪ್ಪೆ. ಫ್ರೆಂಡ್, ಇದು ಭೀಮಕುಪ್ಪೆ 2 BHK ಫ್ಲ್ಯಾಟು. ಇಲ್ಲೂ ಸಹ ನಿರ್ಮಾಣ ಆಗ್ತಾಯಿದೆ. ಇಲ್ಲಿ ಜಾಸ್ತಿ ಏನು ಆಗ್ತಾಯಿಲ್ಲ, ಕೇವಲ 96 ಭೀಮಕುಪ್ಪೆಯಲ್ಲಿ ನಿರ್ಮಾಣ ಆಗ್ತಾಯಿದೆ. ಅವಾಗೆಲ್ಲ ಮುಂಚೆ ಅರ್ಜಿ ಬಿಟ್ಟಿದ್ದು ಇಲ್ಲೂ ಸಹ ಸ್ವಲ್ಪ ಬುಕ್ ಆಗಿರ್ತವೆ. ಫ್ರೆಂಡ್, ಕೆಂಚನಪುರದಲ್ಲೂ ಆಗಿರುತ್ತೆ. ಇದು ಏನು ಭೀಮಕುಪ್ಪೆ ಅಂದರೆ ಮೈಸೂರು ರಸ್ತೆಯಿಂದ ಒಳಗಡೆ, ಮೈಸೂರು ರಸ್ತೆಯಿಂದ ದೊಡ್ಡಾಲನ ಮರ ಸಮೀಪದಲ್ಲಿ ಬರುವಂತಹ ಒಂದು ಭೀಮಕುಪ್ಪೆ ಇದು. ಫ್ರೆಂಡ್, ಇದು ಚಿಕ್ಕಲ್ಲೂರು 1 BHK ಪಕ್ಕದಲ್ಲಿ ಸ್ವಲ್ಪ ಚಿಕ್ಕಲ್ಲೂರು ರಾಮಪುರ ಬಿಟ್ಟು ಸ್ವಲ್ಪ 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗಡೆ ಇದು ಸಿಗುತ್ತೆ ಭೀಮಕುಪ್ಪೆ. ಇಲ್ಲೂ ಸಹ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. G+8 ಲಿಫ್ಟಲ್ಲಿ ಆಗ್ತಾಯಿದೆ ಇಲ್ಲಿ. ಅಲ್ಲೂ ಸಹ ನಾನು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಯಶವಂತಪುರದಲ್ಲಿ ಏನಿದಾವೆ ಇವೆಲ್ಲ ಸಹ ಮಾಡಿದ್ದೀನಿ. ಫ್ರೆಂಡ್, ಈಗ ಏನು ಭೀಮಕುಪ್ಪೆಯಲ್ಲಿ 96 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದೆ. 2 BHK ಫ್ಲ್ಯಾಟು ಅಂತಲೇ ಹೇಳ್ಬೋದು. ಫ್ರೆಂಡ್, ಲಾಸ್ಟ್ ಅಂದರೆ ಈಗ ನಿಮಗೆ ಬೆಂಗಳೂರಿನಲ್ಲಿ ಮುದ್ದಾಯಿನಪಾಳ್ಯ. ಫ್ರೆಂಡ್, ಇಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಜಾಸ್ತಿ ಅಂತ ಅಂದರೆ ಈಗ ಕೆಂಚಾಪುರ 1000 ಚಿಲ್ಲರೆ ಇದೆ. ಇಲ್ಲಿ ಮುದ್ದಾಯಿನಪಾಳ್ಯ 448 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ಇದು ಮುದ್ದಾಯಿನಪಾಳ್ಯದಲ್ಲಿ. ಫ್ರೆಂಡ್, ಇದು 1 BHK ಫ್ಲ್ಯಾಟು ಐತೆ. ಅದು ಸ್ವಲ್ಪ ಒಳಗಡೆ ಹೋದರೆ 2 BHK ಫ್ಲ್ಯಾಟ್ ಇದೆ. 1 BHK ಫ್ಲ್ಯಾಟ್ ಈ ಕಡೆ ಇದ್ದರೆ ಸ್ವಲ್ಪ ಒಳಗಡೆ ಹೋದರೆ ಸ್ವಲ್ಪ ಹಳ್ಳ ಸಿಗುತ್ತೆ. ಹಳ್ಳದಿಂದ ಮುಂದಕ್ಕೆ ಹೋದರೆ 2 BHK ಫ್ಲ್ಯಾಟು ಇಲ್ಲಿ ಸಿಗುತ್ತೆ. ಟೋಟಲ್ 448 ಇಲ್ಲಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತವೆ. ಫ್ರೆಂಡ್, ಈಗ 2 BHK ಫ್ಲ್ಯಾಟ್ ಇದು ಮುದ್ದಾಯಿನಪಾಳ್ಯದಲ್ಲಿ ಖಾಲಿ ಜಾಸ್ತಿನೇ ತೋರಿಸ್ತಾ ಇದೆ. ಫ್ರೆಂಡ್, ಏನು ನಿಮಗೆ 2 BHK ಫ್ಲ್ಯಾಟ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ. ಯಶವಂತಪುರ ಕ್ಷೇತ್ರದ ಮಾತ್ರ ನಿಮಗೆ ವಿಷಯ ತಿಳಿಸ್ತಾ ಇರೋದು. ಇನ್ನು ನೆಕ್ಸ್ಟ್ ಯಲಹಂಕದಲ್ಲಿ ಆಗಿರ್ಬೋದು, KR ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ನೆಕ್ಸ್ಟು ನಾನು ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಲೆಂತ್ ಆಗುತ್ತೆ ವಿಡಿಯೋ ಅಂತ ನಿಮಗೆ ತಿಳಿಸ್ತೀನಿ. ಬಟ್ ಯಶವಂತಪುರದಲ್ಲಿ ಇಷ್ಟು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ನೆಲಗುಳಿ, ಕೆಂಚನಪುರ, ಮುದ್ದಾಯಿನಪಾಳ್ಯ, ಭೀಮಕುಪ್ಪೆ ಮತ್ತು ಮುದ್ದಾಯಿನಪಾಳ್ಯ ಇಷ್ಟು ಜಾಗದಲ್ಲಿ ಇದು ನಿರ್ಮಾಣ ಆಗ್ತಾಯಿದೆ. ಫ್ರೆಂಡ್, ಏನಾರು ಲೊಕೇಶನ್ ಏನಾರು ಬೇಕಾದರೆ ನೀವು ಕೇಳಿದ್ರೆ ನಾವು ಕಳಿಸ್ಕೊಡ್ತೀವಿ. 2 BHK ಫ್ಲ್ಯಾಟ್ ಲೊಕೇಶನ್ಗಳು ಸಹ ಎಲ್ಲ ಒಟ್ಟಿಗೆ ಒಂದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಕ್ಕಾಗಲ್ಲ. ಹಾಗಾಗಿ ನಾವು 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸು ನಾನು ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ನೋಡಿ, ಇದು 2 BHK ಫ್ಲ್ಯಾಟು ಏನಪ್ಪ ಅಂದರೆ ಇಲ್ಲಿ 480 ಸ್ಕ್ವೇರ್ ಫೀಟಲ್ಲಿ ಬರುವಂತಹ ಇದು 2 BHK ಫ್ಲ್ಯಾಟು. ಫ್ಲ್ಯಾಟ್ಗಳೇನೇ ಎದುರು ಬದ್ರನ್ನ ಇದ್ದಾವೆ. ಫ್ಲ್ಯಾಟು ಒಂದು ಅಪೋಸಿಟ್ ಇರ್ತವೆ. ಫ್ರೆಂಡ್, ಇಲ್ಲಿ ಹಿಂಗಡೆ ಸ್ಟೇರ್ಕೇಸ್ ಬಟ್ಟೆ ಒಣಸೋದಲ್ಲಿ ಅವು ಇಲ್ಲ. ಹಿಂಗಡೆ ಇದೆಯಲ್ಲ ಸ್ಟೇರ್ಕೇಸು, ಬಟ್ಟೆ ಒಣಸೋದು ಮತ್ತು ಇದಿರ್ತಾವಲ್ಲ ಅದು ಇರೋಲ್ಲ. ಏನಿದ್ರು ನಾರ್ಮಲ್ ಬಟ್ಟೆ ಒಣಸೋದು. ಸುಮಾರು ಜನ ಕೇಳಿದ್ರು ಬಟ್ಟೆ ಒಣಸೋದು ಯಾವ ಥರ ಅಂತ. ಅದು ನಿಮ್ಮ ಚಾಯ್ಸು. ಅದು ಫೆಸಿಲಿಟಿ ಇವರು ಕೊಟ್ಟಿಲ್ಲ ಇದರಲ್ಲಿ. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಭೀಮಕುಪ್ಪೆ, ಏನು ಕೆಂಚನಾಪುರ, ನೆಲಗುಳಿ, ಮುದ್ದಾಯಿನಪಾಳ್ಯ ಈ ಜಾಗದಲ್ಲಿ 2 BHK ಫ್ಲ್ಯಾಟ್ಗಳು ಅದು ನಿರ್ಮಾಣ ಆಗಿದೆ. ಆ್ಯಂಡ್ ಇಷ್ಟ ಆಗೋ ಹತ್ರ ತಂಬೋದು. ಮುಂಚೆ 14 ಲಕ್ಷ ಇತ್ತು. ಈಗೇನು 15ರಿಂದ 18 ಲಕ್ಷ ಸರ್ಕಾರ ಬೀಟ್ ಇರುತ್ತೆ. ಅದ ನಂತರ ನೀವು ಕೂಡೋದ್ರಲ್ಲಿರುತ್ತೆ. ಆ ಥರ 20 ಚಿಲ್ಲರೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕನ್ಫರ್ಮಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. 2 BHK ಫ್ಲ್ಯಾಟ್. ಈಗ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ಆನೇಕಲ್ ಡ್ರಮ್ ಅಂತಾರೆ. ಆನೇಕಲ್ಲಲ್ಲಿ ಎಷ್ಟು ಇದ್ದಾವೆ ಅನ್ನೋದು ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತೀನಿ. ಪಾರ್ಟ್ 2ನಲ್ಲಿ ಆನೇಕಲ್ಲು ಏನು ಎಲೆಕ್ಟ್ರಾನಿಕ್ ಸಿಟಿ, ಆನೇಕಲ್ಲು ಗ್ರಾಮಾಂತರದಲ್ಲಿ ಎಷ್ಟು 2 BHK ಫ್ಲ್ಯಾಟ್ ನಿರ್ಮಾಣ ಆಗ್ತವೆ ಅನ್ನೋದು ಪಾರ್ಟ್ 2ನಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. 2 BHK ಫ್ಲ್ಯಾಟಿಗೆ ಒಂದು ನಿಮಗೆ ಕಮೆಂಟ್ ಬೇಕಾದರೆ ನನಗೆ ತಿಳಿಸಿ. ಖಂಡಿತವಾಗಿ ಕಮೆಂಟ್ ಮುಖಾಂತರ ನಮ್ಮ ಸಾಧ್ಯವಾದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಫ್ರೆಂಡ್, 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಆದಷ್ಟು ಮಾಹಿತಿ ಏನೇ ಬೇಕಾದರೂ ನಮಗೆ ಕೇಳ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.